ಇನ್ನು ಲೋಕಸಭಾ ಹೊತ್ತಲ್ಲೇ ದಿಗ್ಗಜರ ಮುಖಾಮುಖಿಯಾಗಿದೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಈಗ ದಿಗ್ಗಜರು ಮುಖಾಮುಖಿಯಾಗಿದ್ದಾರೆ. ಒಂದೇ ಕಡೆ ಪ್ರತ್ಯಕ್ಷರಾಗಿದ್ದಾರೆ. ಈಗ ವಿಜೇಂದ್ರ ಮತ್ತು ಯತ್ನಾಳ್ ಸಂಸತ್ ಭವನದಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ನಾಯಕರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಭೇಟಿಯಾಗಿದ್ದಾರೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಯಾಕಂದ್ರೆ ಯತ್ನಾಳ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಗಳು, ಈ ಹಿಂದೆ ಯತ್ನಾಳ್ ಮಾತಾಡ್ತಾ ಇದ್ದಂತಹ ರೀತಿ, ವಿಜೇಂದ್ರ ಅವ್ರನ್ನ ಯಾವ ಕಾರಣಕ್ಕೂ ನಾನು ಭೇಟಿಯಾಗಲ್ಲ, ಮಾತಾಡಲ್ಲ, ನನಗೂ ಅವ್ರಿಗೇನಿದೆ ಮಾತು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಂತಹ ಮಾತುಗಳು. ಇದೆಲ್ಲದರ ಜೊತೆಗೆ ಇವತ್ತಾಗಿರುವಂಥ ಒಂದು ಬೆಳವಣಿಗೆ ನೋಡಿ. ರಮೇಶ್ ಜಾರಕಿಹೊಳಿ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ಬಿ ವಿ ನಾಯಕ್ ಅವರಿದ್ದಾರೆ, ಪಿ ಸಿ ಮೋಹನ್ ಇದ್ದಾರೆ, ಪಿ ಸಿ ಗದ್ದಿಗೌಡರಿದ್ದಾರೆ, ಬಿ ವೈ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ. ನವದೆಹಲಿಯ ಸಂಸತ್ ಭವನದಲ್ಲಿ ಇವರೆಲ್ಲರೂ ಕೂಡ ಭೇಟಿಯಾಗಿರುವಂಥದ್ದು. ಬಟ್ ಇಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಮುಖಾಮುಖಿಯಾಗಿ ಮಾತಾಡಿದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬಟ್ ಅವರಿಬ್ಬರು ಕೂಡ ಮಾತಾಡಿರೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಹೊರಬರಬೇಕಿದೆ. ಬಟ್ ಎಲ್ಲ ನಾಯಕರು ಒಂದು ಕಚೇರಿಯಲ್ಲಿ ಅಂತೂ ಕುಳಿತು ಚರ್ಚೆಯನ್ನಂತೂ ಮಾಡಿದ್ದಾರೆ. ಮುಂದೆ ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆ, ಏನು ಇರಬೇಕು ಸ್ಟ್ರಾಟಜಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ಆಗಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯ ಚುನಾವಣಾ ಕಣ ಸಾಕಷ್ಟು ರಂಗನ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಮಂಡ್ಯ ಟಿಕೆಟ್ ಉಳಿಸ್ಕೊಳ್ಳೋದಕ್ಕೆ ಒಂದು ಕಡೆ ಸುಮಲತಾ ಕೂಡ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಬಿಜೆಪಿಯಿಂದ ನಾನೇ ಟಿಕೆಟ್ ಪಡಿಬೇಕು ಅನ್ನುವಂಥದ್ರ ಬಗ್ಗೆ ಸುಮಲತಾ ಕೂಡ ಹೋರಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಟಿಕೆಟ್ಗಾಗಿ ಈಗ ಸಂಸದೆ ಲಾಬಿ ನಡೆಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಮೋದಿ ಭೇಟಿಯಾಗಿ ಈಗ ಸಂಸದೆ ಸುಮಲತಾ ಚರ್ಚೆ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿಯಾಗಿದ್ರು. ಬಿಜೆಪಿ ಹೈಕಮಾಂಡ್ರೊಂದಿಗೆ ಟಿಕೆಟ್ ಬಗ್ಗೆ ಚರ್ಚೆ ನಡೆದಿದೆ. ಜೆ ಪಿ ನಡ್ಡಾ ಅವರನ್ನು ಕೂಡ ಈಗಾಗಲೇ ಅವರು ಭೇಟಿ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಾಯಕರೊಂದಿಗೆ ಟಿಕೆಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪಿ ಎಲ್ ಸಂತೋಷ್ ಅವರನ್ನು ಕೂಡ ಮೊನ್ನೆಯಷ್ಟೇ ಭೇಟಿ ಮಾಡಿದ್ರು ಸುಮಲತಾ ಅವರು. ಸೊ ಈಗ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಕಡೆ ಎಲ್ಲೋ ಮಂಡ್ಯದಲ್ಲಿ ಈಗ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ, ಬಿಜೆಪಿ ಮತ್ತು ಜೆ ಡಿ ಎಸ್ ಸೇರಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ, ಮೈತ್ರಿ ಅಭ್ಯರ್ಥಿ ನಿಲ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಚರ್ಚೆ. ಮತ್ತೊಂದು ಕಡೆ ಈಗಾಗಲೇ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಾಕಷ್ಟು ಒಂದು ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಜೆ ಡಿ ಎಸ್ಸಿಂದ ಅವ್ರ ಕಣಕ್ಕಿಳಿತಾರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಎಲ್ಲೋ ಒಂದು ಕಡೆ ಮತ್ತೆ ಸುಮಲತಾ ಕಾಂಗ್ರೆಸ್ ಬಾಗಿಲು ತಟ್ಬೋದು, ಕಾಂಗ್ರೆಸ್ನಿಂದ ಏನಾದರೂ ಅಭ್ಯರ್ಥಿ ಆಗ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ದಿನಗಳ ಹಿಂದೆ ಚರ್ಚೆ ಇದ್ದಿತ್ತು. ಆದರೆ ಈಗ ಸ್ಟಾರ್ ಚಂದ್ರು ಅವರ ಹೆಸರು ಸಾಕಷ್ಟು ಒಂದು ಮುನ್ನೆಲೆಗೆ ಬಂದಿರೋದ್ರಿಂದಾಗಿ ಕಾಂಗ್ರೆಸ್ನಿಂದ ಅಂತೂ ಸುಮಲತಾ ಅವ್ರ ಕಣಕ್ಕಿಳಿಯೋದಿಲ್ಲ ಅನ್ನುವಂಥದ್ದು ಒಂದು ಹಂತದಲ್ಲಿ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಇಲ್ಲ ಪಕ್ಷೇತರರಾಗಿ ನಿಲ್ಲಬೇಕಾ, ಪಕ್ಷೇತರರಾಗಿ ನಿಂತರೆ ನಾನು ಗೆಲ್ತೀನಾ, ಅಥವಾ ಬಿಜೆಪಿಗೆ ಮನವೊಲಿಕೆ ಮಾಡಿ ಬಿಜೆಪಿಯಿಂದಲೇ ನಾನು ಟಿಕೆಟನ್ನು ಪಡ್ಕೊಂಡು ಮಂಡ್ಯದಲ್ಲಿ ನಿಲ್ಲಬೇಕಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು, ಆ ಬಗ್ಗೆ ಒಂದಷ್ಟು ಹೋರಾಟಗಳು ನಡೀತಾ ಇವೆ ಸುಮಲತಾ ಅವರಿಂದ. ಹಾಗಾಗಿ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಂಥ ಸುಮಲತಾ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇನ್ನೇನು ಘೋಷಣೆ ಆಗುತ್ತೆ. ಎಲೆಕ್ಷನ್, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಎಲ್ಲ ನಾಯಕರುಗಳು ಕೂಡ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಎರಡು ಫೋಟೋಗಳನ್ನು ನೋಡ್ಬೋದು ನೀವು. ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿರುವಂತಹ ರಮೇಶ್ ಜಾರಕಿಹೊಳಿ, ಪಿ ಸಿ ಮೋಹನ್ ಆಗಿರಲಿ, ಬಿ ವೈ ವಿಜಯೇಂದ್ರ, ಯತ್ನಾಳ್ ಇವರೆಲ್ಲರೂ ಕೂಡ. ಸೊ ಪಿ ಸಿ ಮೋಹನ್ ಕೂಡ ತಮ್ಮ ಒಂದು ಟಿಕೆಟನ್ನು ಉಳಿಸ್ಕೋಬೇಕು, ಮತ್ತೊಮ್ಮೆ ಬಿಜೆಪಿಯಿಂದ ನಿಲ್ಲಬೇಕು, MP ಟಿಕೆಟ್ ಪಡ್ಕೋಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಒಲವನ್ನು ಹೊಂದಿರುವಂಥದ್ದು. ಎಲ್ಲರೂ ಕೂಡ ಈಗ ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರು ಕೂಡ ತಮ್ಮ ಟಿಕೆಟನ್ನು ಉಳಿಸ್ಕೊಳ್ಳೋದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಆಗ್ತಾ ಇದೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ಚಟುವಟಿಕೆಗಳು ಗರಿಗೆದರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎರಡು ವಿಚಾರ. ಒಂದು, ಸುಮಲತಾ ಅವರು ಅಲ್ಲಿ ಹೋಗಿ ಹೈಕಮಾಂಡ್ನ ಭೇಟಿ ಆಗ್ತಾ ಇರುವಂಥದ್ದು, ನಿಜಕ್ಕೂ ಹೈಕಮಾಂಡ್ ಒಲವು ತೋರೋದ್ರಲ್ಲಿ ಇದೆಯಾ? ಬಿಜೆಪಿಗೆ ಮತ್ತೆ ಅವರೇ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿಯೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಇನ್ನೊಂದು, ಈಗ ಬಿ ವೈ ವಿಜೇಂದ್ರ ಮತ್ತು ಯತ್ನಾಳ್ ಅವರು ಒಂದೇ ಕಚೇರಿಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು, ಏನು ವಿಶೇಷತೆ ಇದೆ ಹರೀಶ್? ರೆಹಮಾನ್, ಸುಮಲತಾ ಅವರು ಈ ಹಿಂದೆನೆ TV9 ಗೆ ಸ್ಪಷ್ಟಪಡಿಸಿದ್ರು, ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೇನೆ, ಯಾಕಂದ್ರೆ ನಾನು ಮಂಡ್ಯದಿಂದಲೇ ಗೆದ್ದಿರ್ತಂತ, ಮತ್ತೆ ಬಿಜೆಪಿಗೆ ನಾನು ಸಪೋರ್ಟ್ ಕೂಡ ಮಾಡಿದ್ದೇನೆ. ಇಂಥ ಸಂದರ್ಭದಲ್ಲಿ ನಾನು ಬಿಜೆಪಿಯಿಂದಲೇ ಟಿಕೆಟ್ ಕೇಳ್ತೇನೆ, ನಾನು ಬಿಜೆಪಿಯಿಂದಲೇ ನಿಲ್ತೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಅವರ ಬಹುತೇಕ ಬೆಂಬಲಿಗರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಬಿಜೆಪಿ JDS ಮೈತ್ರಿ ಆದ ಬಳಿಕ ಮಂಡ್ಯವನ್ನ JDSಗೆ ಬಿಟ್ಕೊಡ್ತಾರೆ ಅನ್ನುವಂತ ಚರ್ಚೆ ಮಧ್ಯೆ ಈಗ ಸುಮಲತಾ ಅವರು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿದ್ದಾರೆ. ನಿನ್ನೆ JP ನಡ್ಡಾ ಅವರನ್ನ ಭೇಟಿಯಾಗಿದ್ರು, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅವರು ಒತ್ತಡ ಹೇರ್ತಾ ಇದ್ದಾರೆ. ಈಗ ನಾನು ಗೆದ್ದಿದ್ದೇನೆ, ನಮ್ಮ ಕ್ಷೇತ್ರವನ್ನು ನಾವು ಉಳಿಸ್ಕೋಬೇಕು, ಹಾಗಾಗಿ ನನಗೆ ಬಿಜೆಪಿಯಿಂದಲೇ ನಾವು ಸ್ಪರ್ಧೆ ಮಾಡ್ತೇನೆ, ನನ್ಗೆ ಬಿಜೆಪಿಯಿಂದಲೇ ಟಿಕೆಟ್ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಪಕ್ಷೇತರವಾಗಿ ನಿಂತು ಗೆದ್ದು ತೋರಿಸಿದ್ದೀನಿ, ಬಿಜೆಪಿಯಿಂದ ನಿಂತರೂ ಕೂಡ ನಾನು ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನನಗೆ ಟಿಕೆಟ್ ಅನ್ನ ಕೊಡಬೇಕು, ಯಾವುದೇ ಕಾರಣಕ್ಕೂ JDSಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಬಿಜೆಪಿ ನಾಯಕರುಗಳು ಕೂಡ
ಸುಮಲತಾ ಅವರಿಗೆ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ವಿಧಾನಸಭಾ ಚುನಾವಣೆಗೂ ಮುಂಚೆ ಸುಮಲತಾ ಅವರು ಪಕ್ಷಕ್ಕೆ ಒಂದಷ್ಟು ಷರತ್ತುಗಳ ಮೂಲಕ ಅವರು ಬೆಂಬಲವನ್ನ ಕೊಟ್ಟಿರ್ತಾರೆ, ಮತ್ತೆ ಬಿಜೆಪಿ ಪರವಾಗಿ ಪ್ರಚಾರವನ್ನ ಕೂಡ ಮಾಡಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರೋದು ಒಂದ್ ಕಡೆ ಆದ್ರೆ, ಮತ್ತೆ ಬಿಜೆಪಿ ನಾಯಕರು ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟತೆಯನ್ನು ಕೊಡ್ತಿಲ್ಲ. ಹೀಗಾಗಿ ಸುಮಲತಾ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ, ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ವರಿಷ್ಠರು ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸ್ತಾರೆ, ಅಥವಾ ಮಂಡ್ಯ ಕ್ಷೇತ್ರವನ್ನೇ ಕೊಡ್ತಾರಾ, ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸುಮಲತಾ ಅವರಿಗೆ ಬಿಜೆಪಿಯ ಟಿಕೆಟ್ ಅನ್ನ ಕೊಡ್ತಾರಾ, ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಸಿಕ್ಕಿಲ್ಲ. ಈಗ ಸುಮಲತಾ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ ರೆಹಮಾನ್. ಇನ್ನೊಂದ್ ಕಡೆ ವಿಜೇಂದ್ರ ಅವರು ಕೂಡ ದೆಹಲಿಗೆ ಬಂದಿದ್ದಾರೆ. ನಿನ್ನೆ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಅವ್ರನ್ನ ಭೇಟಿಯಾಗಿದ್ರು, ರಾಜ್ಯ ಲೋಕಲ್ ಚುನಾವಣಾ ಉಸ್ತುವಾರಿ ಅವರು. ಮತ್ತೆ ಇವತ್ತು ಜೆ.ಪಿ. ನಡ್ಡಾ ಅವ್ರನ್ನ ಪಾರ್ಲಿಮೆಂಟ್ ನಲ್ಲಿ ಭೇಟಿಯಾಗಿದ್ದಾರೆ. ಇವತ್ತು ಜೆ.ಪಿ. ನಡ್ಡಾ ಅವರ ಜೊತೆ ಸಾಕಷ್ಟು ಚರ್ಚೆನ ಮಾಡಿದ್ದಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಭೇಟಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಪ್ರಹ್ಲಾದ್ ಜೋಶಿ ಅವರ ಆಫೀಸ್ ನಲ್ಲೇ ಇದ್ರು. ಇಬ್ರು ಕೂಡ ನಾಯಕರು ಮಾತಾಡ್ಕೊಂಡಿದ್ದಾರೆ, ವಿಜಯೇಂದ್ರ ಹಾಗೂ ಯತ್ನಾಳ್ ಅವರು ಮಾತಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಚುನಾವಣೆ ಆಗಿರ್ಬೋದು ಅಥವಾ ಪಕ್ಷ ಸಂಘಟನೆ ಆಗಿರ್ಬೋದು, ಇದ್ರ ಬಗ್ಗೆ ಯಾವ್ದನ್ನು ಕೂಡ ಚರ್ಚೆ ನಡೆಸಿಲ್ಲ ಯತ್ನಾಳ್ ಅವ್ರ ಜೊತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಥ್ಯಾಂಕ್ ಯು ಹರೀಶ್.